ॐ तच्छंयोरवृणीमहे गातुं यज्ञाय गातुं यज्ञपतये देवी स्वस्तिरस्तु नः स्वस्तिर्मानुषेभ्यः ऊर्ध्वं जगातु भेषजम् शन्नो अस्तु द्विपदे शञ्चतुष्पदे ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's stand this together. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. O Shanti, Shanti, Shanti. ಮಾರ್ಗಶೀರ್ಷ ಮಾಸದ ಕೃಷ್ಣ ಪಕ್ಷ ಮಾರ್ಗಶೀರ್ಷ ಬಹುಳ ಷಷ್ಠಿ ಇಂದು ಮಂದವಾಸರ ಸ್ಥಿರವಾಸರ ಶ್ರೇಷ್ಠವಾದಂತಹ ಶನಿವಾರ. ಇಂತಹ ಶನಿವಾರದ ಮುಸ್ಸಂಜೆಯಲ್ಲಿ ಶ್ರೀ ರಾಮ ಸ್ತೋತ್ರಂ ಕೆಲವು ಶ್ಲೋಕಗಳ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ ಶ್ರೀ ರಾಮ ಸ್ತೋತ್ರಂ. ಓಂ आपदामपहर्तारं दातारं सर्वसम्पदा लोकाभिरामं श्रीरामं भूयो भूयो नमाम्यहम् आर्तानामार्तिहन्तारं भीतानां भीतिनाशनम् द्विषतां कालदण्डं तं रामचन्द्रं नमाम्यहम् सन्नद्धः कवची खड्गी चापबाणधरो युवा गच्छन्ममाग्रतो नित्यम् रामः पातु स लक्ष्मणः नमः कोदण्डहस्ताय सन्धिकृतशराय च खण्डिताखिलदैत्याय रामायापन्निवारिणे रामाय रामभद्राय रामचन्द्राय वेधसे रघुनाथाय नाथाय सीतायाः पतये नमः अग्रतः पृष्ठतश्चैव पार्श्वतश्च महाबलौ आकर्णपूर्णधन्वानौ रक्षेतां रामलक्ष्मणौ रक्षेतां ರಾಮಲಕ್ಷ್ಮಣೌ. ಒಂದು ಸುಂದರವಾದಂತಹ ಭಜನೆ ನಾವು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಕ್ಷೀರಾಬ್ಧಿಶಯನ ನಾರಾಯಣ श्रीलक्ष्मीरमण नारायण क्षीराब्धिशयन नारायण श्रीलक्ष्मीरमण नारायण
ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ನತ ಜನ ಪರಿಪಾಲ ನಾರಾಯಣ ಕ್ಷೀರಾಬ್ಧಿಶಯನ ನಾರಾಯಣ ಶ್ರೀಲಕ್ಷ್ಮೀರಮಣ ನಾರಾಯಣ ವೈಕುಂಠವಾಸ ನಾರಾಯಣ ವೈದೇಹಿ ರಮಣ ನಾರಾಯಣ ನಾರಾಯಣ ಸತ್ಯನಾರಾಯಣ ನರಹರಿ ರೂಪ ನಾರಾಯಣ ಕ್ಷೀರಾಬ್ಧಿಶಯನ ನಾರಾಯಣ ಶ್ರೀಲಕ್ಷ್ಮೀರಮಣ ನಾರಾಯಣ ಶ್ರೀಲಕ್ಷ್ಮೀರಮಣ ನಾರಾಯಣ ನಾರಾಯಣ ಎರಡು ನಿಮಿಷ ಅಷ್ಟಾಕ್ಷರಿ ಮಂತ್ರದ ಜಪ. ಅಷ್ಟ ಅಕ್ಷರ 8 ಅಕ್ಷರಗಳು ಉಳ್ಳ ಈ ಮಂತ್ರ 2 ಬಾರಿ ನಾಮ ಜಪ ನಾವು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಕುಳಿತಲ್ಲೇ ನೇರವಾಗಿ ಕುಳಿತುಕೊಳ್ಳಿ. 2 ಕಣ್ಣುಗಳು ಸಹಜವಾಗಿ ಮುಚ್ಚಿರಲಿ. ಉಸಿರಾಟ ನಿಧಾನವಾಗಿ ಸಾಗಲಿ. ಪ್ರತಿಯೊಂದು ಶ್ವಾಸವು ದೀರ್ಘವಾಗಿರಲಿ, ಗಾಢವಾಗಿರಲಿ, ನಿಧಾನವಾಗಿರಲಿ. ಮನಸ್ಸು ಆನಂದವಾಗಿರಲಿ, ಪ್ರಶಾಂತವಾಗಿರಲಿ. ಓಂ ನಮೋ ನಾರಾಯಣಾಯ. 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 ನಿಧಾನವಾಗಿ ಕಣ್ಣುಗಳನ್ನು ತೆರೆಯುವುದು. ಶ್ರೀಮದ್ ಭಗವದ್ಗೀತೆಯ 13ನೇ ಅಧ್ಯಾಯದ
ಕೆಲವು ಶ್ಲೋಕಗಳ ಪಾರಾಯಣ ಶ್ಲೋಕಗಳನ್ನು ಪರದೆ ಮೇಲೆ ಹಂಚಿಕೊಳ್ತೇವೆ. ತಾವು ಶ್ಲೋಕಗಳನ್ನು ನೋಡಿಕೊಂಡು ನಮ್ಮೊಟ್ಟಿಗೆ ತಾವು ಕೂಡ ಪಾರಾಯಣವನ್ನು ಮಾಡಬಹುದು. ಇಲ್ಲಿ 6 ಅಂತ ಕೊಟ್ಟಿದ್ದಾರೆ, ಆದರೆ ಅನೇಕ ಪುಸ್ತಕಗಳಲ್ಲಿ 5ನೆಯ ಶ್ಲೋಕ ಅಂತಿರುತ್ತೆ. ಅದರಿಂದ 5ನೆಯ ಶ್ಲೋಕದಿಂದ ಆರಂಭ 11ನೆಯ ಶ್ಲೋಕದವರೆಗೆ ಪಾರಾಯಣ ಮಾಡೋಣ ಒಟ್ಟಿಗೆ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ತ್ರಯೋದಶೋಧ್ಯಾಯಃ. ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗಯೋಗಃ. ಶ್ರೀ ಭಗವಾನುವಾಚ ಮಹಾಭೂತಾನ್ಯಹಂಕಾರಃ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯಗೋಚರಾಃ. ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿಃ. ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ. ಅಮಾನಿತ್ವಮದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ. ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮವಿನಿಗ್ರಹಃ. ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವ ಚ. ಜನ್ಮ ಮೃತ್ಯುಜರಾ ವ್ಯಾಧಿ ದುಃಖದೋಷಾನುದರ್ಶನಂ. ಆಸಕ್ತಿರನಭಿಷ್ವಂಗಃ ಪುತ್ರದಾರಗೃಹಾದಿಷು. ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು. ಮಯಿ ಚಾನನ್ಯಯೋಗೇನ ಭಕ್ತಿರವ್ಯಭಿಚಾರಿಣೀ. ವಿವಿಕ್ತದೇಶಸೇವಿತ್ವಂ ಅರತಿರ್ಜನ ಸಂಸದಿ. ಅಧ್ಯಾತ್ಮಜ್ಞಾನನಿತ್ಯತ್ವಂ ತತ್ವಜ್ಞಾನಾರ್ಥದರ್ಶನಂ. ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನೈ ಯದತೋನ್ಯಥಾ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 20 ಸಾಧನಗಳಲ್ಲಿ ಆಗಲೇ 9 ಸಾಧನಗಳನ್ನು ನಾವು ಪರಿಶೀಲಿಸಿದ್ದೇವೆ. ಮತ್ತೊಮ್ಮೆ ಅದನ್ನು ಗಮನಿಸೋಣ. ಆದರೆ ಒಮ್ಮೆ ಆ ಎಲ್ಲ 20 ಗುಣಗಳನ್ನು ಆಂಗ್ಲ ಭಾಷೆಯಲ್ಲಿ, ನಂತರ ಹಿಂದಿ ಭಾಷೆಯಲ್ಲಿ ಒಮ್ಮೆ ನೋಡೋಣ. ಆ ನಂತರ ಶಾಂಕರ ಭಾಷ್ಯ ಸಹಿತ ವಿವರವಾಗಿ ಒಂದೊಂದೇ ಸಾಧನಗಳನ್ನು ಹಂತ ಹಂತವಾಗಿ ತಿಳಿದುಕೊಳ್ಳೋಣ. ಅಮಾನಿತ್ವಂ ಅದಂಭಿತ್ವಂ. ಅಮಾನಿತ್ವಂ ಹ್ಯುಮಿಲಿಟಿ, pridelessness, non-violence, tolerance, simplicity, approaching a bona fide spiritual master, cleanliness, steadiness, and self-control. Renunciation of the objects of sense gratification, absence of false ego, the perception of the evil of birth, death, old age, and disease, non-attachment to children, wife, home, and the rest, and even-mindedness amid pleasant and unpleasant events, constant and unalloyed devotion to me, resorting to solitary places, detachment from the general mass of people, accepting the importance of self-realization, and philosophical search for the absolute truth. All these
I thus declare to be knowledge. And what is contrary to these is ignorance. ಎಲ್ಲ 20 ಸಾಧನಗಳನ್ನು ನೋಡಿದ್ದೇವೆ. ಮತ್ತೊಮ್ಮೆ ಹಿಂದಿ ಭಾಷೆಯಲ್ಲಿ ನೋಡಿಬಿಡೋಣ. ವಿನಮ್ರತಾ, ದಂಭಹೀನತಾ, अहिंसा, सहिष्णुता, सरलता, प्रामाणिक गुरु के पास जाना, पवित्रता, स्थिरता, आत्मसंयम, इंद्रिय तृप्ति के विषयों का परित्याग, अहंकार का अभाव, जन्म, मृत्यु, वृद्धावस्था तथा रोग के दोषों की अनुभूति, वैराग्य, संतान, स्त्री, घर तथा अन्य वस्तुओं की ममता से मुक्ति, अच्छी तरह बुरी घटनाओं के प्रति समभाव, अच्छी तथा बुरी घटनाओं के प्रति समभाव, मेरे प्रति निरंतर अनन्य भक्ति, एकांत स्थान में रहने की इच्छा, जन समूह से विलगाव, आत्म साक्षात्कार की महत्ता को स्वीकारना तथा परम सत्य की दार्शनिक खोज, इन सबको मैं ज्ञान घोषित करता हूं और इनके अतिरिक्त जो भी है वह सब अज्ञान है. ಬಹಳ ಸುಂದರವಾದಂತಹ ವಿಶ್ಲೇಷಣೆ. ನೋಡುವ ಶಾಂಕರ ಭಾಷ್ಯ ಈ ಒಂದು ಪ್ರತಿಯೊಂದು ವಿಶೇಷಣ ವ್ಯಕ್ತಿತ್ವ ವಿಕಸನಕ್ಕಿರುವಂತಹ ವಿಶೇಷವಾದಂತಹ ಮಾರ್ಗಗಳಿವು. ನೋಡುವ ಒಂದೊಂದಾಗಿ. ಪ್ರಾರಂಭದಲ್ಲಿ ಆ 9 ಶ್ಲೋಕಗಳನ್ನು, ಆ 9 ಸಾಧನಗಳನ್ನು ನಾವೇನು ನೋಡಿದ್ವು ಮೊದಲನೇ ಶ್ಲೋಕದಲ್ಲಿ, ಅದನ್ನು ಮತ್ತೊಮ್ಮೆ ಮೆಲುಕು ಹಾಕುವ. ಅಮಾನಿತ್ವಂ, ಅದಂಭಿತ್ವಂ, ಅಹಿಂಸಾ, ಕ್ಷಾಂತಿರಾರ್ಜವಂ ಇತ್ಯಾದಿ. ಶಾಂಕರ ಭಾಷ್ಯ ಮುಂದಿನ ಶ್ಲೋಕಕ್ಕೆ ನೋಡುವ ಮುನ್ನ ಮತ್ತೊಮ್ಮೆ ಈ 9 ಸಾಧನಗಳನ್ನು ಮೆಲುಕು ಹಾಕೋಣ, ಮನನ ಮಾಡೋಣ. ಅಮಾನಿತ್ವಂ, ತನ್ನತೆಯ ಗರ್ವವಿಲ್ಲದಿರುವುದು, ಮಾನ ಸನ್ಮಾನಗಳನ್ನು, ಹೆಮ್ಮೆ ದೊಡ್ಡಸ್ತಿಕೆಗಳನ್ನು ಬಯಸದಿರುವುದು, ತನ್ನನ್ನು ಶ್ರೇಷ್ಠ ಪೂಜ್ಯ ಮಾನ್ಯತೆ ಇರುವವನೆಂದು ತಿಳಿದುಕೊಳ್ಳದಿರುವುದು ಅಮಾನಿತ್ವ. ಅದಂಭಿತ್ವಂ, ಪ್ರೈಡ್ಲೆಸ್ನೆಸ್, ಆಡಂಬರ ಡಂಭಾಚಾರಗಳಿಲ್ಲದಿರುವುದು, ಅರ್ಹತೆ ಯೋಗ್ಯತೆಗಳು ಇಲ್ಲದಿದ್ದರೂ ತನ್ನನ್ನು ಧರ್ಮಾತ್ಮ, ಜ್ಞಾನಿ, ದಾನಿ, ಭಕ್ತ ಮುಂತಾದ ಇಲ್ಲದ ಸದ್ಗುಣಗಳನ್ನು ತೋರ್ಪಡಿಸಿಕೊಳ್ಳುವ ಡಂಭಾಚಾರದ ಅಭಾವ ಅದಂಭಿತ್ವ. ಅಹಿಂಸಾ, ಮನಸ್ಸು, ವಾಣಿ, ಶರೀರಗಳಿಂದ ಎಂದೂ ಯಾವುದೇ ಜೀವಿಗೂ ಕಿಂಚಿತ್ತಾದರೂ ದುಃಖವನ್ನು ಕೊಡದಿರುವುದು, ಹಾನಿ ಮಾಡದಿರುವುದು, ಮುಖಭಂಗ ಮಾಡದಿರುವುದು ಅಹಿಂಸೆ. ಕ್ಷಾಂತಿ, ಕ್ಷಮಾಗುಣ, ಸಹನಶೀಲತೆ, ಪ್ರತೀಕಾರ ಮಾಡದಿರುವುದು, ಶಾಪ ಹಾಕದಿರುವುದು ಕ್ಷಾಂತಿ. ಆರ್ಜವಂ, ರುಜು ಸ್ವಭಾವ, ಮನಸ್ಸು, ವಾಣಿ, ಶರೀರಗಳಲ್ಲಿ ಸರಳತೆ, ಕಪಟ ಕುಟಿಲತೆಗಳಿಲ್ಲದ ನೇರ ನಡೆ ನುಡಿ, ಸರಳ ಜೀವನ ಆರ್ಜವಂ. ಆಚಾರ್ಯೋಪಾಸನ, ಆಚಾರ್ಯೋಪಾಸನೆ, ಗುರುಗಳ ತತ್ವಜ್ಞ ಮಹಾಪುರುಷರ ಆದರ ಸತ್ಕಾರ ಸೇವೆ, ಅವರ ಸಿದ್ಧಾಂತಗಳ ಉಪದೇಶಗಳ ಪಾಲನೆ. ಶೌಚಂ, ಶುಚಿತ್ವ, ಶುದ್ಧ ವ್ಯವಹಾರಗಳಿಂದ ದೊರಕಿದ ಶುದ್ಧವಾದ ದ್ರವ್ಯದಿಂದ ಅರ್ಜಿತವಾದ ಶುದ್ಧ ಆಹಾರ ಸೇವನೆ, ಶರೀರ, ವಸ್ತ್ರ, ವಸತಿಗಳನ್ನು ಶುಭ್ರವಾಗಿಟ್ಟುಕೊಳ್ಳುವುದು, ಬಾಹ್ಯ ಶುದ್ಧಿ. ರಾಗ, ದ್ವೇಷ, ಮೋಸ, ಛಲ, ಕಪಟ, ವಂಚನೆಗಳಿಲ್ಲದ ಶುದ್ಧವಾದ ಆಚಾರ ನಡತೆ, ಅಂತರಂಗ ಶುದ್ಧಿ. ಇದರ ಬಗ್ಗೆ ಆಗಲೇ ವಿಸ್ತಾರವಾಗಿ ಚರ್ಚೆ ಮಾಡಿದ್ದೇವೆ ನಾವು ಭಕ್ತಿ ಯೋಗದಲ್ಲಿ. ಶುಚಿತ್ವಂ, ಶೌಚಂ. ಸ್ಥೈರ್ಯಂ, ಮನಸ್ಸಿನ ಸ್ಥಿರವಾದ ಭಾವ, ಸ್ಥಿರವಾದ ಅಭಿಪ್ರಾಯ, ಸ್ಥಿರವಾದ ನಿಶ್ಚಯ, ಸ್ಥಿರವಾದ ಪ್ರಯತ್ನ. ದುಃಖ, ಕಷ್ಟ, ಭಯ, ವಿಪತ್ತುಗಳು ಒದಗಿ ಬಂದರೂ ಮನೋಬುದ್ಧಿಗಳಲ್ಲಿ ಚಂಚಲತೆ ಇಲ್ಲದೆ
ತನ್ನ ಧರ್ಮ ಮತ್ತು ಕರ್ತವ್ಯಗಳಿಂದ ವಿಮುಖನಾಗದೆ ಸ್ಥಿರವಾಗಿ ಇರುವುದು ಸ್ಥೈರ್ಯ. ಕೊನೆಯಲ್ಲಿ ಈ ಶ್ಲೋಕದ 9ನೆಯ ಮನಸ್ಸಿನ ವಿಕಾಸಕ್ಕೆ ಪೂರಕವಾಗಿರುವಂತಹ ಗುಣ ಆತ್ಮವಿನಿಗ್ರಹ. ಮನಸ್ಸು ಇಂದ್ರಿಯಗಳ ಸಹಿತ ಶರೀರದ ನಿಗ್ರಹ, ನಿಗ್ರಹಿಸಿದ ಮನೋಬುದ್ಧಿ ಶರೀರಗಳನ್ನು ನಿರಂತರವಾಗಿ ಸಾಧನೆಯಲ್ಲಿ ತೊಡಗಿಸುವುದು. ಈಗ ಮುಂದಿನ ಶ್ಲೋಕದಲ್ಲಿ ಇನ್ನು ಎಷ್ಟು ಗುಣಗಳಿದೆ ನೋಡುವ. ಒಮ್ಮೆ ಆ ಶ್ಲೋಕವನ್ನು ಪಾರಾಯಣ ಮಾಡೋಣ ಒಟ್ಟಿಗೆ. 8ನೆಯ ಶ್ಲೋಕದ ಪಾರಾಯಣ. ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವ ಚ ಜನ್ಮ ಮೃತ್ಯುಜರಾ ವ್ಯಾಧಿ ದುಃಖ ದೋಷಾನುದರ್ಶನ. ಅತ್ಯಂತ ಸೊಗಸಾಗಿದೆ, ಎಣಿಸಿಕೊಳ್ಳೋಣ. ಮೊದಲ ಶ್ಲೋಕದಲ್ಲಿ 9 ಆಗಿತ್ತು, ಇಲ್ಲಿ ಎಷ್ಟಿವೆ ನೋಡಿ. ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ. ಇಂದ್ರಿಯಾರ್ಥೇಷು ವೈರಾಗ್ಯಂ ಇದು 1, ಅನಹಂಕಾರ 2, ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ 3. ಈ ಶ್ಲೋಕದಲ್ಲಿ 3 ಗುಣಗಳನ್ನು ಹೇಳಲಾಗಿದೆ. 7ನೆಯ ಶ್ಲೋಕದಲ್ಲಿ 9, 8ನೆಯ ಶ್ಲೋಕದಲ್ಲಿ 3. 9 3 12 ಆಗಿದೆ. ಇನ್ನು 20 ಸಾಧನಗಳನ್ನು ನೋಡಬೇಕಾಗಿದೆ. ಈಗ ಈ 3 ಗುಣಗಳನ್ನು ವಿಸ್ತಾರವಾಗಿ ಚರ್ಚೆ ಮಾಡೋಣ. ಇಂದ್ರಿಯಾರ್ಥೇಷು ವೈರಾಗ್ಯ. ಈ ಲೋಕ ಮತ್ತು ಪರಲೋಕಗಳ ಸಮಸ್ತ ಭೋಗಗಳಲ್ಲಿ ಆಸಕ್ತಿಯ ಅಭಾವ. ಇಂದ್ರಿಯಾರ್ಥೇಷು ವೈರಾಗ್ಯ. ಚ ಮತ್ತು ಅನಹಂಕಾರ ಏವ. ಅಹಂಕಾರವೂ ಕೂಡ ಇಲ್ಲದಿರುವುದು ಅನಹಂಕಾರ. 3ನೇದು ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷ ಅನುದರ್ಶನಂ. ಜನ್ಮ ಮೃತ್ಯು ಜರ, ಜರ ಅಂದ್ರೆ ಮುಪ್ಪು. ಜನ್ಮ ಮೃತ್ಯು ಮುಪ್ಪು ಮತ್ತು ರೋಗ ಮುಂತಾದವುಗಳಲ್ಲಿ ದುಃಖ ಮತ್ತು ದೋಷಗಳನ್ನು ಪದೇ ಪದೇ ವಿಚಾರ ಮಾಡುವುದು ಅನುದರ್ಶನಂ. ಮತ್ತೆ ಮತ್ತೆ ನೋಡುವುದು, ಮತ್ತೆ ಮತ್ತೆ ಮನನ ಮಾಡ್ತಾ ಇರುವುದು, ಮತ್ತೆ ಮತ್ತೆ ಚಿಂತಿಸುತ್ತಿರುವುದು. ತಾತ್ಪರ್ಯ ನೋಡಿಕೊಳ್ಳಿ. ಇಹಲೋಕ ಪರಲೋಕಗಳ ಸಮಸ್ತ ಭೋಗಗಳಲ್ಲಿ ಆಸಕ್ತಿಯ ಅಭಾವ ಮತ್ತು ಅಹಂಕಾರ ಇಲ್ಲದಿರುವುದು, ಹುಟ್ಟು ಸಾವು ವೃದ್ಧತ್ವ ಹಾಗೂ ರೋಗ ಮುಂತಾದವುಗಳಲ್ಲಿ ದುಃಖ ಮತ್ತು ದೋಷಗಳನ್ನು ಪದೇ ಪದೇ ವಿಚಾರ ಮಾಡುವುದು. ನೋಡಿ ಎಷ್ಟು ಚಂದ ಇದೆ. ಮೇಲ್ನೋಟಕ್ಕೆ ಅತ್ಯಂತ ಸರಳ ಅಂತ ಅನ್ನಿಸಬಹುದು, ಆದರೆ ಇದು ಅತ್ಯಂತ ಕಷ್ಟಕರ. ಅಹಂಕಾರ ಇಲ್ಲದಿರುವಂತಹ ಮನುಷ್ಯ ಯಾರಿದ್ದಾರೆ ಹೇಳಿ? ಅಹಂಕಾರ ಇದ್ದರೂ ಪರವಾಗಿಲ್ಲ, ಅದನ್ನು ಹೋಗಲಾಡಿಸಿಕೊಳ್ಳಬಹುದು. ಆದರೆ ದುರಹಂಕಾರವಿದ್ದರೆ ಆತನಿಗೆ ಏನು ಹೇಳಲು ಸಾಧ್ಯವಿಲ್ಲ, ಏನು ಕೇಳಲು ಕೂಡ ಸಿದ್ಧನಿಲ್ಲ ಆತ. ಯಾಕೆ? ಅಹಂಕಾರದ ಪ್ರಭಾವ, ದುರಹಂಕಾರದ ಪ್ರಭಾವ. ಹೌದಲ್ಲ? ನೋಡುವ ಆಚಾರ್ಯ ಶಂಕರರ ಭಾಷ್ಯ ಈ 8ನೆಯ ಶ್ಲೋಕಕ್ಕೆ. ಇಂದ್ರಿಯಾರ್ಥೇಷು ವೈರಾಗ್ಯ. ಕಿಂಚ ಇಂದ್ರಿಯಾರ್ಥೇಷು ಶಬ್ದಾದಿಷು ದೃಷ್ಟಾದೃಷ್ಟೇಷು ಭೋಗೇಷು ವಿರಾಗ ಭಾವ ವೈರಾಗ್ಯಂ. ಅನಹಂಕಾರ ಅಹಂಕಾರಾಭಾವ ಏವಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ. ಜನ್ಮ ಚ ಮೃತ್ಯುಶ್ಚ ಜರಾ ಚ ವ್ಯಾಧಯಶ್ಚ ದುಃಖಾನಿ ಚ ತೇಷು ಜನ್ಮಾದಿ ದುಃಖಾಂತೇಷು ಪ್ರತ್ಯೇಕಂ ದೋಷಾನುದರ್ಶನಂ. ಜನ್ಮನಿ ಗರ್ಭವಾಸಃ ಯೋನಿದ್ವಾರಾ ನಿಸ್ಸರಣಂ ದೋಷಃ. ನೋಡಿ ಆಚಾರ್ಯ ಶಂಕರರು ಎಷ್ಟು ಸ್ಪಷ್ಟವಾಗಿ ಆ ಗರ್ಭವಾಸದ ಬಗ್ಗೆ ಹೇಳ್ತಾ ಇದ್ದಾರೆ. ತಸ್ಯ ಅನುದರ್ಶನಂ ಆಲೋಚನಂ ತಥಾ ಮೃತ್ಯೌ ದೋಷಾನುದರ್ಶನಂ ತಥಾ ಜರಾಯಾಂ ಪ್ರಜ್ಞಾ ಶಕ್ತಿ
ಪ್ರವೃತ್ತಿ ತೇಜೋ ನಿರೋಧ ದೋಷಾನುದರ್ಶನಂ ಪರಿಭೂತತಾ ಚ ಇತಿ ತಥಾ ವ್ಯಾಧಿಷು ಶಿರೋರೋಗಾದಿಷು ದೋಷಾನುದರ್ಶನಂ ತಥಾ ದುಃಖೇಷು ಅಧ್ಯಾತ್ಮಾಧಿಭೂತಾಧಿದೈವ ನಿಮಿತ್ತೇಷು ಅಥವಾ ದುಃಖಾನ್ಯೇವ ದೋಷಃ ದುಃಖದೋಷಃ ತಸ್ಯ ಜನ್ಮಾದಿಷು ಪೂರ್ವವತ್ ಅನುದರ್ಶನಂ ದುಃಖಂ ಜನ್ಮ ದುಃಖಂ ಮೃತ್ಯುಃ ದುಃಖಂ ಜರಾ ದುಃಖಂ ವ್ಯಾಧಯಃ ದುಃಖ ನಿಮಿತ್ತತ್ವಾತ್ ಜನ್ಮಾದಯೋ ದುಃಖಂ ನ ಪುನಃ ಸ್ವರೂಪೇಣೈವ ದುಃಖಂ ಇತಿ ಏವಂ ಜನ್ಮಾದಿಷು ದುಃಖದೋಷಾನುದರ್ಶನಾತ್ ದೇಹೇಂದ್ರಿಯ ವಿಷಯ ಭೋಗೇಶು ವೈರಾಗ್ಯಂ ಉಪಜಾಯತೆ ತತಃ ಪ್ರತ್ಯಗಾತ್ಮನಿ ಪ್ರವೃತ್ತಿ ಕರಣಾನಾಂ ಆತ್ಮದರ್ಶನಾಯ ಏವಂ ಜ್ಞಾನಹೇತುತ್ವಾತ್ ಜ್ಞಾನಂ ಉಚ್ಯತೆ ಜನ್ಮಾದಿ ದುಃಖದೋಷಾನುದರ್ಶನಂ. ಅತ್ಯಂತ ವಿಸ್ತಾರವಾದಂತಹ ವಿವರಣೆ ಆಚಾರ್ಯ ಶಂಕರರು ಇಲ್ಲಿ ಕೊಟ್ಟಿದ್ದಾರೆ. ಮೊದಲನೇದು ಇಂದ್ರಿಯಾರ್ಥೇಶು ವೈರಾಗ್ಯಂ. ಇಂದ್ರಿಯ ಅರ್ಥೇಶು, ಇಂದ್ರಿಯ ಅರ್ಥಗಳಲ್ಲಿ ಅಂದ್ರೇನು? ವಿಷಯಗಳಲ್ಲಿ, ಯಾವುದೇ ಇಂದ್ರಿಯದ ವಿಷಯಗಳ ಭೋಗಿಸುವಿಕೆಯಲ್ಲಿ ವಿಮುಖತೆ ನೋಡಿ. ಇಂದ್ರಿಯಾರ್ಥೇಶು ವೈರಾಗ್ಯ, ವೈರಾಗ್ಯ ಉಂಟಾಗಬೇಕು. ನಮಗೆ ಯಾವಾಗ ವೈರಾಗ್ಯ ಉಂಟಾಗತ್ತೆ ಅಂತ ಹೇಳಿದ್ರೆ, ಆ ಇಂದ್ರಿಯಗಳಿಂದ ನಮಗೆ ಸುಖವಿಲ್ಲ ಎಂದು ಅರ್ಥವಾದ ಬಳಿಕವೇ ನಾವು ವೈರಾಗ್ಯವನ್ನು ತಾಳುವುದು. ಸಾಮಾನ್ಯವಾಗಿ ನಾವೆಲ್ಲರೂ ತಿಳಿದುಕೊಳ್ಳೋದೇನು ಅಂತಂದ್ರೆ, ಇಂದ್ರಿಯಗಳಿಂದ ಸುಖ ಉಂಟಾಗುವುದು, ಹೌದಲ್ಲ? ಭೋಗಗಳಲ್ಲಿ, ಭೋಗ ಅಂದ್ರೆ ಅರ್ಥ ಏನು? ಇಂದ್ರಿಯ ಸುಖದ ಅಪೇಕ್ಷೆಯೇ ಭೋಗತ್ವಂ. ಇಂದ್ರಿಯ ಸುಖ ಅಂದ್ರೇನು? ಕಣ್ಣುಗಳಿಂದ ನಾವು ದೃಶ್ಯಗಳನ್ನು ನೋಡ್ತೇವೆ, ರೂಪಗಳನ್ನು ನೋಡ್ತೇವೆ, ವರ್ಣ ಬಣ್ಣಗಳನ್ನು ತಿಳಿದುಕೊಳ್ತೇವೆ, ಹೌದಲ್ಲ? ಆದರೆ ಮತ್ತೆ ಮತ್ತೆ ಚೆನ್ನಾಗಿರುವುದನ್ನು, ಒಳಿತಾಗಿರುವುದನ್ನು, ನಮಗೆ ಸುಖ ನೀಡುವುದನ್ನು ಮತ್ತೆ ಮತ್ತೆ ನೋಡಬೇಕು ಅನ್ನುವಂಥದ್ದೇ ಭೋಗ. ಆದ್ರಿಂದಲೇ ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ, ನೀವು ಅಧ್ಯಾತ್ಮ ಸಾಧನೆ ಮಾಡಬೇಕೋ ಹಾಗಾದ್ರೆ ಕಣ್ಣುಗಳನ್ನು ಮುಚ್ಚಿಕೊಂಡು ನೋಡು. ಎಷ್ಟು ಚೆನ್ನಾಗಿದೆ ಆ ಉಪನಿಷತ್ತಿನ ವಾಕ್ಯ. ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ನಿಮಗೆ ಈ ಒಂದು ಮೃತ್ಯು ಭೂಮಿಯಲ್ಲಿ ಯಾವುದು ಇಲ್ಲವಾಗುವುದೋ ಅದರಲ್ಲೇ ಸುಖದ ಅಪೇಕ್ಷೆ ಇದ್ದರೆ ಕಣ್ಣುಗಳನ್ನು ತೆರೆದು ಕೆಲಸ ಮಾಡಿ, ಸಾಧನೆ ಮಾಡಿ. ಆದರೆ ನೀವು ಅಮೃತತ್ವವನ್ನು ಅಪೇಕ್ಷಿಸುವುದಾದರೆ ನೋಡಿ, ಅಮೃತತ್ವಂ ಇಚ್ಛನ್, ನಿಮಗೆ ಅಮೃತತ್ವವೇ ಬೇಕು ಎಂದು ಆ ಮೋಕ್ಷದ ಆಕಾಂಕ್ಷಿಗಳಾಗಿದ್ದರೆ ಆ ವೃತ್ತ ಚಕ್ಷು, ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಕಣ್ಣುಗಳನ್ನು ಅಂತ ಮಾತ್ರ ಹೇಳಿರೋದು, ಆದ್ರೆ ಅರ್ಥ ಏನು? ಎಲ್ಲ ಇಂದ್ರಿಯಗಳನ್ನು ಮುಚ್ಚಿಕೊಳ್ಳಿ, ಹತೋಟಿಯಲ್ಲಿಟ್ಟುಕೊಳ್ಳಿ, ನಿಯಂತ್ರಿಸಿಕೊಳ್ಳಿ. ಭೋಗದ ಜೀವನ ಬೇಡ, ಯೋಗದ ಜೀವನವನ್ನು ಸಾಧಿಸೋಣ. ಭೋಗದ ಜೀವನ ರೋಗದ ಲಕ್ಷಣ. ಯಾರು ಐಷಾರಾಮ್ಯವಾಗಿ ಜೀವನವನ್ನು ಮಾಡಲು ಅಪೇಕ್ಷಿಸುವರೋ ತಿಳಿದುಕೊಳ್ಳಿ, ಅವರಿಗೆ ಸುಖವಿಲ್ಲ, ಖಂಡಿತವಾಗಲೂ ಸುಖವಿಲ್ಲ. ಯಾಕೆ? ದುಃಖಮಯವಾದಂತಹ ಜಗತ್ತಿನಲ್ಲಿ, ಕಲುಷಿತವಾದಂತಹ ಈ ಶರೀರದಲ್ಲಿ ಸುಖವನ್ನ ಅಪೇಕ್ಷಿಸುವುದು ಮೂರ್ಖತನ. ಮೃತ್ಯು ಭೂಮಿ ಇದು, ಯಾವುದು ಕೂಡ ನಿಲ್ಲುವುದಿಲ್ಲ. ಇದು ಎಲ್ಲವೂ ಕೂಡ ನಿಶೇಷವಾಗುವುದು, ನಾಶವಾಗುವುದು, ನಿರ್ನಾಮವಾಗುವುದು, ಹೌದಲ್ಲ? ಹಿಂದಿನ ಕಾಲ ನೋಡಿ, ರಾಜರು ಮಹಾರಾಜರು ಅರಮನೆ, ಆ ವೈಭವ, ಕುದುರೆ, ಆನೆ, ಅಬ್ಬಬ್ಬಬ್ಬಬ್ಬ. ಈಗಿನ ಕಾಲ ನೋಡಿ,
ಎಲ್ಲಿರ ಮಹಾರಾಜ, ಎಲ್ಲಿಯ ಅರಮನೆ, ಎಲ್ಲಿ ಆಳು ಕಾಳುಗಳು? ವಿಚಾರ ಮಾಡಿ. ಐಷಾರಾಮ್ಯ ಜೀವನ ಬೇಡ ನಮಗೆ, ಸುಖದ ಸುಪ್ಪತ್ತಿಗೆ ಬೇಡ ನಮಗೆ. ಯಾಕೆ? ದುಃಖವೇ ಪರಿಣಾಮ. ಇಂದ್ರಿಯಾರ್ಥೇಶು ವೈರಾಗ್ಯ. ಇದರ ಬಗ್ಗೆ ಇನ್ನೂ ಕೂಡ ವಿಸ್ತಾರವಾಗಿ ಚರ್ಚೆ ಮಾಡಬೇಕಾಗಿದೆ. ಇಂದು ಇಲ್ಲಿಗೆ ಈ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಮತ್ತೆ ನಾವು ನಾಳೆ ಭೇಟಿಯಾದಾಗ ಇಂದ್ರಿಯಾರ್ಥೇಶು ವೈರಾಗ್ಯಂ, ಅನಹಂಕಾರ, ಈ ಜನ್ಮ ಜರ ವ್ಯಾಧಿ ದುಃಖ ದೋಷ ಅನುದರ್ಶನವನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ಮುಂದಿನ ಬಾರಿ ಭೇಟಿಯಾದಾಗ ಚರ್ಚೆ ಮಾಡೋಣ. ಶಾಂತಿ ಮಂತ್ರ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಮತ್ತೆ ನಾಳೆ ದಿವಸ ಆದಿತ್ಯವಾಸರ ಭೇಟಿಯಾಗುವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜಯ ಶ್ರೀ ಗುರುದೇವ.